ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ. ಇವರೇ ಇವತ್ತು ಶನಿವಾರ 14ನೇ ತಾರೀಕು ದತ್ತಾತ್ರೇಯ ಜಯಂತಿ. ದತ್ತಾತ್ರೇಯ ಜಯಂತಿ ಪ್ರಯುಕ್ತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾನೀಗ ಉಲ್ಲಾಳ ಉಪನಗರ ಬೆಂಗಳೂರು ಚಿಕ್ಕಯ್ಯನವರ ಒಂದು ಪುಟ್ಟ ಮನೆಯಲ್ಲಿದ್ದೀನಿ. ಇಲ್ಲಿ ಅವ್ರದ್ದು ಚಿಕ್ಕ ಮನೆಗಳು ಒಂದು 4 ಮನೆ ಇರುತ್ತೆ, 4-5 ಮನೆ. ಅದರಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ನಾನಿದ್ದೀನಿ. ಈಗ ನಿಮಗೆ ಇಲ್ಲೀಗ ಭಾಳ ವಿಶೇಷವಾಗಿ ಒಂದು ದರ್ಶನ ಮಾಡಿಸ್ತೀನಿ. ಒಂದು 2 ನಿಮಿಷ ವೆಯ್ಟ್ ಮಾಡಿ. ಎಷ್ಟು? 2 ಮಿನಿಟ್ಸ್ 2 ನಿಮಿಷ ವೆಯ್ಟ್ ಮಾಡಿದ್ರೆ ನಿಮಗೆ ಇಲ್ಲೊಂದು ದರ್ಶನ ಮಾಡಿಸ್ತೀನಿ. ನಿಮಗೆ ಭಗವಂತನ ದರ್ಶನ ಮಾಡ್ತೀನಿ, ಹಾಗೆ ಭಗವತಿ. ಸರಿನಾ? ಇವತ್ತು ಶನಿವಾರ ಅಲ್ಲ, ಅದಕ್ಕೆ ನಿಮ್ಗೆ ವಿಶೇಷವಾಗಿ. ಆಮೇಲೆ ಅದಕ್ಕೆ ಮುಂಚೆ ನಾವೀಗಿಲ್ಲಿ ಉಲ್ಲಾಳ ಉಪನಗರ ಬೆಂಗಳೂರು ತಾರೀಕು ಇವತ್ತು 14 ಶನಿವಾರ 2024 ಇಸ್ವಿ ಶನಿವಾರ. ಓಕೆನಾ? ದತ್ತಾತ್ರೇಯ ಜಯಂತಿ. ಇದರ ಪ್ರಯುಕ್ತ ಆಲ್ರೆಡಿ ನಿಮಗೆ ನಾನು ನನ್ನ ಆಶೀರ್ವಾದಗಳನ್ನು ಸಲ್ಲಿಸಿದ್ದೀನಿ. ಓಕೆ, ನಿಮ್ಮೆಲ್ಲರ ಒಂದು ಸಹಕಾರದಿಂದ ಮಾಸ್ ಎನ್ಎಸ್ 2012 ಈ ಚಾನಲ್ ಓಡ್ತಾಯಿದೆ. ಹಾಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನಿಮ್ಮದು ನಮಗಿರಬೇಕಂತ ಕೇಳ್ಕೊತೀನಿ. ನನ್ನ ಆಶೀರ್ವಾದ ನಿಮಗೆ ಯಾವಾಗಲಿರಲಿ. ನಿಮಗೆ ದತ್ತಾತ್ರೇಯ ಜಯಂತಿ ಪ್ರಯುಕ್ತ ಎಲ್ಲ ಗುರು ಶಕ್ತಿಯ ಒಂದು ಆಶೀರ್ವಾದ ನಿಮಗೆ ಸಿಗಲಿ ಅಂತ ನಾನು ಬಯಸ್ತೀನಿ. ಸೊ ನಿಮ್ಗೆ ಒಳ್ಳೆಯದಾಗಲಿ. ಈಗ ನಾನು ನಿಮಗೆ ಇಲ್ಲಿ ಒಂದು ದರ್ಶನ ಮಾಡಿಸ್ತೀನಿ, ಭಗವಂತನ ದರ್ಶನ ಮಾಡಿಸ್ತೀನಿ. ಸ್ವಲ್ಪ ವಿಶೇಷವಾಗಿರುತ್ತೆ. ಅನಂತರ ಈ ದರ್ಶನ ಆದಮೇಲೆ ನೀವು ದರ್ಶನ ಮಾಡಿಕೊಡಿ. ಆಮೇಲೆ ನನ್ನ ಪ್ರಯಾಣ ಇವತ್ತು ಇಲ್ಲಿಂದ ಶುರುವಾಗುತ್ತೆ. ಎಲ್ಲಿಗಪ್ಪ ಅಂದರೆ ಗೂಳಿ ಹೊಸಳ್ಳಿ ಜೋಗಳ್ಳಿ ಪಕ್ಕ ಹೊಳಲ್ಕೆರೆ ತಾಲೂಕು ಬರುತ್ತೆ. ಹೊಸದುರ್ಗ ಅಲ್ಲಿ ಪಕ್ಕದಲ್ಲಿ ಸುಮಾರು ಒಂದು ಹೊಸದುರ್ಗದಿಂದ ಚಿತ್ರದುರ್ಗ ಮಾರ್ಗ ಜೋಗಳ್ಳಿ ಬರುತ್ತೆ. ಅಲ್ಲಿ ಇಳ್ಕೊಂಡ್ರೆ 2 ಕಿಲೋಮೀಟ್ರ್ ದೂರ ಗೂಳಿ ಹೊಸಳ್ಳಿ. ಅಲ್ಲಿ ಮೋಟ್ರ್ ರೈಡಿಂಗ್ ಶ್ರೀನಿವಾಸು ಆಮೇಲೆ ಬ್ಯಾಂಕ್ ಕೆಲಸಕ್ಕೆ ಹೋಗ್ತಾರೆ ಮಂಜುಳಾ ಅವ್ರ ಮನೆಯಲ್ಲಿ ಕೂರ್ಮ ಅವತಾರ, ಹಾಗೆ ಶ್ರೀಮನ್ ಅನಂತ ಪದ್ಮಾವತಿ ಅನಂತ ಪದ್ಮನಾಭ ಸ್ವಾಮಿ ಅವರ ಒಂದು ಸ್ವರೂಪ ಕೂರ್ಮ ಅವತಾರ ಸ್ವಾಮಿಗೆ ಅಲ್ಲಿ ದೀಕ್ಷೆ ಆಗುತ್ತೆ. ನಾಳೆ ಅಂದರೆ 15ನೇ ತಾರೀಕು ಭಾನುವಾರ 2024 ಇಸ್ವಿ ಡಿಸೆಂಬರ್ 15ನೇ ತಾರೀಕು 2024 ಇಸ್ವಿ ಭಾನುವಾರ. ಅಂದರೆ ನಾಳೆ ಅಲ್ಲಿ ದೀಕ್ಷಾ ಕಾರ್ಯಕ್ರಮ ಇದೆ. ಹಾಗೆ ಕೆಲವು ಮನುಷ್ಯ ಶಿಷ್ಯರಿಗೆ, ಹಾಗೆ ಕೂರ್ಮಸ್ವಾಮಿಗೆ ಹಾಗೂ ದೈವಿಶಕ್ತಿ ಸ್ವರೂಪ ಕೂರ್ಮಸ್ವಾಮಿಗೆ ದೀಕ್ಷೆಯನ್ನು ನೀಡಲಾಗುತ್ತೆ. ಆ ಒಂದು ಯೋಗ ಭಾಗ್ಯವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಈಗಾಗಲೇ ನಾನು ಶ್ರೀ ಅಷ್ಟನಾಗ, ಶ್ರೀ ಅಷ್ಟ ರುದ್ರ, ಓಂ ಶ್ರೀ ಅಷ್ಟಭೈರವ ಸಮೇತ ಶ್ರೀ ನಾಗಾನಂದಿ ಪವಾಡ ಬಸವನಿಗೆ ಟಿ ನರಸೀಪುರದಲ್ಲಿ ದೀಕ್ಷೆ ಕೊಟ್ಟೆ. ಹಾಗೆ ಅಲ್ಲಿ ಕೆಲವು ಮನುಷ್ಯ ಶಿಷ್ಯರಿಗೂ ದೀಕ್ಷೆ ಕೊಟ್ಟೆ. ಈ ವಿಚಾರ ನಿಮ್ಗೆ ಗೊತ್ತು, ಹಿಂದೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಶ್ರೀ ರಾಮನಗರದ ಲಕ್ಕೋಜನಲ್ಲಿ ಅಲ್ಲಿ ಆದಿಶಕ್ತಿ ದೇವಸ್ಥಾನ, ಅಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ, ಅಲ್ಲಿ ಬೇರೆ ಕೆಲವು ಮನುಷ್ಯ ಶಿಷ್ಯರಿಗೆ ದೀಕ್ಷೆಯನ್ನು ನೀಡಲಾಗಿದೆ. ಈಗ ನೆಕ್ಸ್ಟು ಅಂದರೆ 15ನೇ ತಾರೀಕು ಡಿಸೆಂಬರ್ ತಿಂಗಳು ಭಾನುವಾರ 2024 ಇಸ್ವಿ ಈ ಜೋಗಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಗೂಳಿ ಹೊಸಳ್ಳಿನಲ್ಲಿ ಶ್ರೀ ಅಷ್ಟ ಅಥವಾ ದಶಾವತಾರ ಸ್ವರೂಪಿ ಶ್ರೀ ಮಹಾವಿಷ್ಣು ಗಣಂಗಳ ಸಮೇತ ಹಾಗೂ ರುದ್ರಗಣಂಗಳ ಸಮೇತ ಶಿವಶಕ್ತಿ ಸಮೇತ ಆದಿಶಕ್ತಿ ಸಮೇತ ಶ್ರೀ ಓಂ ಶ್ರೀ ಧೂಮ್ರಕೇತು ಕಲ್ಕಿ ಚಿಂತಾರ ಶ್ರೀ ಸಿದ್ಧಿಬುದ್ಧಿ ವಿದ್ಯಾ ಮಹಾಗಣಪತಿ ಸಮೇತ ಶಕ್ತಿ ಗಣಂಗಳ ಸಮೇತ ಓಂ ಶ್ರೀ ವೆಲ್ಲಿಮಾತ್ ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಶಕ್ತಿ ಗಣಂಗಳ ಸಮೇತ ಸರ್ವ ದೈವಿಶಕ್ತಿ ಹಾಗೂ ಗುರುಶಕ್ತಿ ಸಮೇತ ಶ್ರೀ ಕೂರ್ಮಸ್ವಾಮಿಗೆ ಅಲ್ಲಿ ಹಾಗೆ ಕೆಲವು ಶಿಷ್ಯರಿಗೆ ದೀಕ್ಷೆಯನ್ನು ನೀಡಲಾಗುತ್ತೆ. ಆ ಕಾರ್ಯಕ್ರಮಕ್ಕೆ ನಾನು ಇವತ್ತು ಇಲ್ಲಿಂದ ಪ್ರಯಾಣ ಬೆಳೆಸ್ತಿದ್ದೀನಿ. ಓಕೆ, ಆ ಕಾರ್ಯಕ್ರಮದ ಮುಂದಿನ ಭಾಗನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ನಾನು ನಿಮಗೆ ಸ್ವಲ್ಪ
ಭಗವಂತನ ದರ್ಶನ ಮಾಡ್ತೀನಿ ಶನಿವಾರ ದತ್ತದ ಜಯಂತಿ ಆದ್ದರಿಂದ ನೀವೆಲ್ಲ ದರ್ಶನ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆ, ಆ ಭಗವತಿಯ ದರ್ಶನ ನಿಮ್ಮೆಲ್ಲರಿಗೂ ಸಿಗಲಿ. ಇದು ಚಿಕ್ಕಯ್ಯನವರ ಒಂದು ಪುಟ್ಟ ಮನೆ, ಪಕ್ಕದಲ್ಲಿ ಇನ್ನೂ ಪುಟ್ಟ ಮನೆಗಳು 4 ಇದೆ, ಬಾಡಿಗೆ ಅವರು ನೋಡ್ಕೊತಿದ್ದೆ. ಆದರೆ ಇವರು ಊರು ಬಂದು ನಾಗನಹಳ್ಳಿ, ಅಲ್ಲಿ ಬಂದು ಮುನೇಶ್ವರ ಆದಿಶಕ್ತಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ದೊಡ್ಡದಾಗಿದೆ. ಆಲ್ರೆಡಿ ನಾನು ಹಿಂದ್ಗಡೆ ಒಂದು ವಿಡಿಯೋ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಯಾರು ನೋಡಿಲ್ಲ ಅದು ನೋಡಿ. ಈಗ ಸದ್ಯಕ್ಕೆ ಇಲ್ಲಿ ಇವರು ಅಡಿಷ್ನಲ್ ಆಗಿ ಇಟ್ಕೊಂಡಿದ್ದಾರೆ, ಇಲ್ಲಿ ಅಡಿಷ್ನಲ್ ಆಗಿ ಭಗವಂತನನ್ನು ಇಟ್ಕೊಂಡಿದ್ದಾರೆ ದರ್ಶನಕ್ಕೆ. ಅದನ್ನು ನೀವು ನೋಡ್ಬೋದು. ಈಗ ನಿಮಗೂ ನಾನು ದರ್ಶನ ಮಾಡ್ತೀನಿ ಶನಿವಾರ ಅಲ್ಲ. ಹಾಗೆ ದತ್ತಾತ್ರೇಯ ಸ್ವಾಮಿ ಜಯಂತಿ ಇವತ್ತು, ಅದಕ್ಕೆ ಆ ಗುರು ಸ್ವರೂಪ ಶ್ರೀ ಮುನೇಶ್ವರ, ಆಮೇಲೆ ಶನೇಶ್ವರ, ಹಾಗೆ ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆ ಆ ನವಶಕ್ತಿ ದರ್ಶನ ನೀವು ಮಾಡ್ಕೋಬೋದು. ಓಕೆನಾ? ಓಕೆ ಅವರೇ, ನೀವು ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಮಾಡಿಸ್ತೀನಿ, ನಾನು ಕೂಡ ಮಾಡ್ಕೊತೀನಿ. ನಾನು ಕೂಡ ಇವಾಗ ತಾನೇ ಎದ್ದಿದ್ದೀನಿ, 8:15 ಹೇಳೋದು. ನಾನು ಮಾಡ್ಕೊಳ್ತೀನಿ, ನೀವು ಮಾಡ್ಕೊಳ್ಳಿ. ಸರಿ, ನಮ್ಮ ಚಿಕ್ಕಯ್ಯನವರು ಸ್ವಲ್ಪ ಕರ್ಪೂರ ಹಾಕ್ತಾರೆ, ಹಾಕ್ಬಿಟ್ರೆ ಸಾಕು, ದರ್ಶನ ಮಾಡ್ಕೊಳ್ಳೋಣ. ಓಕೆ ಅವರೇ, ನೋಡಿ ಇದು ಪುಟ್ಟ ಮನೆ ಇರುತ್ತೆ. ಓಕೆನಾ? ಒಳಗಡೆ ಹೋದರೆ ಈಗ ನಮಗೆ ಮೊದಲು ಜಗನ್ಮಾತೆ ಕಾಣಿಸ್ತಿದ್ದಾಳೆ. ಓಕೆ, ಪ್ರಣಾಮ್ ಭವಾನಿ ಈಶ್ವರಿ. ಅನಂತರ ನೋಡಿ ನಮಗೆ ಶಾಂತಿ ಶನೇಶ್ವರ ಕಾಣಿಸ್ತಿದ್ದಾನೆ, ನೀವು ನೋಡ್ಬೋದು. ಹಾಗೆ ದೇವಿ ಗಣಮ್ಗಳ ಜೊತೆಗೆ ದೇವಿ ಗಣಮ್ಗಳಿದ್ದಾರೆ, ನೀವು ನೋಡ್ಬೋದು. ದೇವಿ ಗಣಮ್ಗಳು ಇಲ್ಲಿ ಇವರು ಉಲ್ಲಾಳ, ಇದು ಉಪನಗರ, ಬೆಂಗಳೂರು ಉಪನಗರ ಉಲ್ಲಾಳ, ಇಲ್ಲೇ ಇರೋದು. ಇಲ್ಲೇ ಇವರು ಅಂಗಡಿ ಇರುತ್ತೆ, ಆಮೇಲೆ ಫ್ಯಾಮಿಲಿ ಎಲ್ಲ ಅಲ್ಲೇ ಇರುತ್ತೆ. ಅಲ್ಲಿ ಬಂದು ನಾಗನಹಳ್ಳಿನಲ್ಲಿ ಈ ಒಂದು ಆದಿಶಕ್ತಿ ಏನಿದ್ದಾರೆ ಅದೆಲ್ಲ ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡ್ಬೋದು ನೀವು. ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೀನಿ ನಾನು, ಅದರಲ್ಲಿ ನೋಡ್ಬೋದು. ಆಮೇಲೆ ಭಗವಂತ ಶ್ರೀ ಶಕ್ತಿ ಶಾಂತಿ ಸ್ವರೂಪ ಶನೇಶ್ವರ ದೇವರನ್ನ ನೀವು ನೋಡ್ಬೋದು. ಅದು ಕೂಡ ಅಲ್ಲಿ ನಾಗನಹಳ್ಳಿಯಲ್ಲಿ ಇರುತ್ತೆ. ಆದರೆ ಈಗ ಸದ್ಯಕ್ಕೆ ಅಲ್ಲಿ ಚಿಕ್ಕದಾಗಿರುತ್ತೆ. ನೆಕ್ಸ್ಟು ತುಂಬ ದೊಡ್ಡದಾಗಿ ಯಾರು ಈ ಕಡೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮುನೇಶ್ವರ, ಮುನೇಶ್ವರ ಆಮೇಲೆ ಅವ್ರ ಗಣಮ್ಗಳು ಗೊತ್ತಾಯ್ತಲ್ಲ, ಮುನೇಶ್ವರ ಆಮೇಲೆ ಅವ್ರ ಗಣಮ್ಗಳಿದ್ದಾರೆ. ಓಕೆನಾ? ಅವ್ರ ದರ್ಶನ ನೀವು ಮಾಡ್ಕೋಬೋದು. ಈಗ ಇವತ್ತು ದತ್ತಾತ್ರೇಯ ಸ್ವಾಮಿ ಜಯಂತಿ 14ನೇ ತಾರೀಕು ಶನಿವಾರ, ಡಿಸೆಂಬರ್ 2024 ಇಸ್ವಿ. ಗುರು ಅಂದರೆ ಪರಬ್ರಹ್ಮ ಅಂದರೆ ಈಶ್ವರ, ದೇವಾದಿದೇವ ಆದಿಯೋಗಿ ಈಶ್ವರ, ಅವನೇ ಶ್ರೀ ಮುನೇಶ್ವರ. ಗೊತ್ತಾಯ್ತಲ್ಲ, ಅವನ ದರ್ಶನ ಇವತ್ತು ನಾನು ನಿಮ್ಗೆ ಮಾಡಿಸ್ತಾಯಿದ್ದೀನಿ. ಓಕೆನಾ? ಮಾಡ್ಕೊಂಡ್ರಾ? ಅವ್ರ ಗಣಮ್ಗಳು ಸಮೇತ ಅಲ್ಲಿದ್ದಾರೆ, ಅವನು ಮಾಡ್ಕೊಬಿಡಿ ಗಣಮ್ಗಳನ್ನು. ಓಕೆ, ಆಮೇಲೆ ಈಗ ನಮ್ಮ ಇಲ್ಲಿ ಕಾಗೇರ ಇದ್ದಾನೆ, ಅವ್ರು ಮಾಡ್ಕೊಬಿಡಿ, ಅವ್ರನ್ನೂ ಮರಿಬಿಡೆ. ಓಕೆ, ಶನೇಶ್ವರ ಶ್ರೀ ಶಕ್ತಿ ಶಾಂತಿ ಶನೇಶ್ವರ, ಗುರುವು ಪರಬ್ರಹ್ಮ ಸಚ್ಚಿದಾನಂದ ಸ್ವರೂಪ, ಅವನು ನೀವು ಮಾಡ್ಕೊಬಿಡಿ. ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಮಾಡಿಸಿರ್ತಕ್ಕಂಥ ದರ್ಶನ ಇದು. ಓಕೆ ಅವರೇ, ಆಮೇಲೆ ಇದರ ಒಂದು ಅಲ್ಲಿ ನಾಗನಹಳ್ಳಿಯಲ್ಲಿ ಏನು ಸಂಸ್ಥಾಪನೆ ಮಾಡಿದ್ದಾರೆ ದೇವಸ್ಥಾನ, ನಮ್ಮ ಚಿಕ್ಕಯ್ಯನವ್ರನ್ನ ಒಂದು ಸಾರಿ ನೋಡ್ಕೊಬಿಡಿ. ನಮ್ಮ ಚಿಕ್ಕಯ್ಯನವರು, ಆಮೇಲೆ ನಮ್ಮ ಹರ್ಷಿತಾ, ಇವರ ಅವ್ರ ಮಗ ಇಲ್ಲಿದ್ದಾರೆ. ಓಕೆನಾ? ಇವರೇ ಸಂಸ್ಥಾಪಕರು ನಾಗನಹಳ್ಳಿಯಲ್ಲಿ, ಗೊತ್ತಾಯ್ತಲ್ಲ, ಚಿಕ್ಕಯ್ಯನವರು. ಓಕೆ, ಆಮೇಲೆ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಇವರ, ನಿಮ್ಮೆಲ್ಲರಿಗೂ ಆ ಭಗವತಿ ಆಮೇಲೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.